ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ನಾನಿವತ್ತು ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದೀನಿ. ಲಕ್ಷ್ಮಿಗೆ ಸೀರೆ ಉಡಿಸೋದಕ್ಕೆ ಒಂದು ಗುಂಡಿ ತೊಗೊಂಡಿದ್ದೀನಿ, ಹಾಗೆ ಅದ್ರ ಮೇಲೆ ಒಂದು ಬಿಂದಿಗೆ ತೊಗೊಂಡಿದ್ದೀನಿ. ಆ ಬಿಂದಿಗೆಗೆ ಆಲ್ರೆಡಿ ನಾನು ಕಡ್ಡಿ ಕಟ್ಟಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿರೋ ಬಾರ್ಡ್ರ್ ಇರೋಂಥ ಒಂದು ಸೀರೆ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಸಣ್ಣದಾಗಿ ನೆರಿಗೆ ಇಟ್ಕೊಳ್ಳೋಣ. ಚಿಕ್ಕದಾಗಿ ನೆರಿಗೆ ಇಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಪ್ಲೀಟ್ಸ್ ಎಲ್ಲ ಜಾಸ್ತಿ ಬರುತ್ತಲ್ವ. ಹಾಗಾಗಿ ಲಕ್ಷ್ಮಿಗೆ ಸೀರೆ ಉಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಈ ಥರ ಸಣ್ಣ ಸಣ್ಣ ಪ್ಲೀಟ್ಸ್ ಇಟ್ಕೊಬೇಕು. ನಾನು ಪ್ಲೀಟ್ಸ್ ಇಟ್ಕೊಂಡಿದ್ದಾದಮೇಲೆ ಕೆಳಗಡೆ ಯಾವ ಥರ ಕ್ಲಿಪ್ ಹಾಕಿದ್ದೀನೋ ಅದೇ ಥರ ಮೇಲುಗಡೆ ಕ್ಲಿಪ್ ಹಾಕಿ ಒಂದು ಬಾರಷ್ಟು ನನ್ನ ಸೀರೆನ ಸೆರಗಿಗೋಸ್ಕರ ಬಿಟ್ಕೊತಾ ಇದ್ದೀನಿ. ಈಗ ಸೆರಗನ್ನ ಸಣ್ಣದಾಗಿ ಅದನ್ನು ಅಷ್ಟೇ ನೀಟಾಗಿ ಪ್ಲೀಟ್ಸ್ ಇಟ್ಕೊಳೋಣ. ಸಣ್ಣಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಪ್ಲೀಟ್ಸ್ ಇಟ್ಕೊಂಡಿದ್ದು ಆದಮೇಲೆ ನಾವು ನೀಟಾಗಿ ಅರ್ಧಕ್ಕೆ ಮಡ್ಚ್ಕೊಬೇಕಾಗತ್ತೆ. ಸ್ಯಾರಿನ ಮಡ್ಚಿದ್ರೆ ಅಂದರೆ ಒಂದೇ ಲೆಂತಲ್ಲಿ ಬರಬೇಕು ಅಂತ. ಈಗ ಒಂದು ಗುಂಡಿ ಏನು ತೊಗೊಂಡಿರ್ತೀರಲ್ವ ನಾವು, ಅದ್ರ ಒಳಗಡೆಗೆ ಸ್ವಲ್ಪ ಮಾತ್ರ, ತುಂಬ ಒಳಗಡೆಗೆ ಸೇರೋ ಹಂಗೆ ಇರಬಾರ್ದು, ಸ್ವಲ್ಪ ಸೀರೆ ಮಾತ್ರ ಸೇರೋ ಹಂಗೆ ನಾವು ಕಟ್ಕೊಬೇಕಾಗತ್ತೆ. ಕಟ್ಕೊಂಡು ನೀಟಾಗಿ ಇದನ್ನು ಒಂದ್ರ ಪಕ್ಕ ಒಂದು ಜೋಡಿಸ್ಕೊತಾ ಬರೋಣ ಪ್ಲೀಟ್ಸ್ನೆಲ್ಲ. ಅದಾದಮೇಲೆ ಅದ್ರ ಮೇಲೆ ಒಂದು ಬಿಂದಿಗೆ ಇಟ್ಕೊಳೋಣ. ಬಿಂದಿಗೆ ಇಟ್ಕೊಂಡು ಇವಾಗ ಸೀರೆ ನೀಟಾಗಿ ಕಟ್ಕೊಳೋದ್ರಿಂದ ಸೀರೆ ಜಾರೋದು ಇಲ್ಲ, ಹಾಗೆ ಗಟ್ಟಿಯಾಗಿ ಕೂತಿರುತ್ತೆ ಅಂತಂದ್ಬಿಟ್ಟು ಅದ್ರ ಕಂಠ ಇರುತ್ತಲ್ವ ಗುಂಡಿದು, ಆ ಕಂಠಕ್ಕೆ ನೀಟಾಗಿ ಕಟ್ಕೊತಾ ಇದ್ದೀನಿ ನಾನು. ಇವಾಗ ಟೈಟಾಗಿ, ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ನೀಟಾಗಿ ಗಟ್ಟಿಗಿರುತ್ತೆ, ಯಾವ ಕಡೆಗೂ ಜಾರಲ್ಲ ಮತ್ತು ಬಿದೋಗಲ್ಲ ಅಂತ. ಇವಾಗ ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೊಬೋದು ನಾವು. ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕೈಗಳಿಗೋಸ್ಕರ ಒಂದು ಅಭಯ ಹಸ್ತ, ಉಭಯ ಹಸ್ತ, ಕೈಗಳಿಗೋಸ್ಕರ ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಆ ಬ್ಲೌಸ್ ಪೀಸ್ನ ನೀಟಾಗಿ ಅರ್ಧಕ್ಕೆ ಮಡಚ್ಬಿಟ್ಟು ಕೊನೆಗೆ ನಾನು ನೀಟಾಗಿ ಅದನ್ನು ಸುತ್ತಕೊಂಡು ಪಿನ್ ಮಾಡ್ಕೊತಾ ಇದ್ದೀನಿ. ಎರಡು ಬ್ಲೌಸ್ ಪೀಸ್ನು ಅದೇ ಥರ ಪಿನ್ ಮಾಡ್ಕೊಬೇಕು. ಆದಷ್ಟು ಕೈ ಕೆಳಗಡೆಗೆ ಪಿನ್ ಬರೋ ಹಂಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ಪಿನ್ ಅದು ಎದ್ದು ಕಾಣಿಸ್ತಾ ಇರುತ್ತೆ. ಅದಕ್ಕೆ ನೋಡಿ, ಇದು ಸ್ವಲ್ಪ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಪಿನ್ನ. ಈ ಥರ ನೀಟಾಗಿ ಪಿನ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಈಗಿನ ಪಿನ್ನೆಲ್ಲ ಅಷ್ಟು ಶಾರ್ಪ್ ಇರೋಲ್ಲ, ಸ್ವಲ್ಪ ಶಾರ್ಪ್ ಇರೋ ಥರ ಪಿನ್ ತೊಗೊಳೋಣ. ನೋಡಿ, ಈ ಥರ ನೀಟಾಗಿ ಕೈನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡ್ಡಿ ಕಟ್ಟಿರೋ ಅಂಥ ಒಂದು ಬಿಂದಿಗೆಗೆ ನಾನು ಕೈನ ಫಿಕ್ಸ್ ಮಾಡ್ಕೊತೀನಿ. ತುಂಬ ಈಸಿಯಾಗಿ ಫಿಕ್ಸ್ ಮಾಡ್ಬೋದು ಈ ಕೈನ, ತುಂಬ ಕಷ್ಟ ಏನಾಗಲ್ಲ. ಫಿಕ್ಸ್ ಮಾಡಿದಾದಮೇಲೆ ನೀಟಾಗಿ ಕೈ ನಮ್ಮ ಕೈಯಲ್ಲೇ ಯಾವ ಥರ ಇರುತ್ತಲ್ವ ಅದೇ ಥರನೇ ನೀಟಾಗಿ ಪಿನ್ ಮಾಡಿ ಫಿಕ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಾಂದರೆ ಸೈಡ್ಗೆ ಹೋಗ್ತಾ ಇರುತ್ತೆ ಕೈ ಅಂತ ಅಂದ್ಬಿಟ್ಟು ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಕೈ ಫಿಕ್ಸ್ ಮಾಡಿದ್ದಾಯಿತು. ಇವಾಗ ಸೆರಗು ಹಾಕ್ಕೊಳ್ಳೋಣ. ಸೆರಗನ್ನ ನೀಟಾಗಿ ಪೂರ್ತಿಯಾಗಿ ಎಳ್ಕೊಂಡು ನಾವು ಯಾಕಂದರೆ ಒಂದು ಬಾರಷ್ಟು ಸೆರಗು ಬಿಟ್ಕೊಂಡಿರ್ತೀರಲ್ವ, ಹಾಗಾಗಿ ನೀಟಾಗಿ ಎಳ್ಕೊಂಡು ಮಾಮೂಲಿ ನಾವು ಯಾವ ಥರ ಸೀರೆ ಉಟ್ಕೊತೀರೋ ಅದೇ ಥರ ಸೀರೆನ ಪಲ್ಲುನ ಹಾಕಿ ಆಮೇಲೆ ಹಿಂದೆಯಿಂದ ವಿ ಶೇಪಲ್ಲಿ ಮುಂದಕ್ಕೆ ಎತ್ಕೊಬೇಕಾಗತ್ತೆ. ಇದು ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ, ಈ ಥರ ವಿ ಶೇಪಲ್ಲಾದರೂ ನೀವು ಉಡಿಸ್ಬೋದು, ಬಟ್ ನಾನು ವಿ ಶೇಪಲ್ಲಿ ಉಡಿಸ್ತಾ ಇಲ್ಲ. ನಾನು ಸೆರಗನ್ನು ಮುಂದೆಗಡೆಗೆ ಹಾಕ್ತಾಯಿದ್ದೀನಿ ಅಷ್ಟೇ, ಪಲ್ಲುನ. ನೋಡಿ, ಈ ಥರ ಫುಲ್ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ವಿ ಶೇಪಲ್ಲಿ ನಾನು ಪಿನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ದುಪ್ಪಟಗಳನ್ನೆಲ್ಲ ಪಿನ್ ಮಾಡ್ಕೊತೀರಲ್ವ ಅದೇ ಥರ ಸೆರಗೂ ಅಷ್ಟೇ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಡಾಬ್ ಹಾಕ್ಕೊಂಡ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಡಾಬ್ ಹಾಕಿದ್ದಾಯಿತು. ಈಗ ಕೈಗೆ ಬಳೆಗಳು ಹಾಕ್ತಾಯಿದ್ದೀನಿ. ಬಳೆ ಹಾಕಿದ್ದಾದಮೇಲೆ ಒಂದು ಕಾಯಿ ಇಟ್ಟು ಅದಕ್ಕೆ ಮುಖವಾಡ ಹಾಕ್ಕೊತೀನಿ. ಮುಖವಾಡ ನೋಡ್ಕೊಂಡು ನೀಟಾಗಿ ಕಟ್ಕೊಬೇಕಾಗತ್ತೆ, ಯಾಕಂದರೆ ಮುಖವಾಡ ನೀಟಾಗಿ ಕಟ್ಟಿಲ್ಲ ಅಂತಂದರೆ ಮೇಲೆಗೆ ನೋಡ್ತಾ ಇರುತ್ತೆ ಅಥವಾ ಸೈಡಿಗೆ ನೋಡೋದು ಆ ಥರ ಆಗುತ್ತೆ. ಕರೆಕ್ಟಾಗಿ ಸ್ಟ್ರೈಟಾಗಿ ನಿಂತಿರೋ ಹಂಗೆ ಇರಬೇಕು, ಅಥವಾ ಕುತ್ಕೊಂಡಾಗ ಯಾವ ಥರ ಕಾಣಿಸುತ್ತಲ್ವ ಎದುರುಗಡೆ ನೋಡ್ತಾ ಇದ್ರೆ ಆ ಥರ ಇದ್ರೇ ಚೆನ್ನಾಗಿರುತ್ತೆ. ಈಗ ನಾನು ಒಡವೆಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಒಡವೆಗಳ್ನೂ ಅಷ್ಟೇ ನೀಟಾಗಿ ಹಾಕ್ಕೊಬೇಕು ಕಾಣಿಸೋ ಹಂಗೆ, ಯಾಕಂದರೆ ನಾವು ಸೆರಗೂ ಅಷ್ಟೇ ನೀಟಾಗಿ ಕಾಣಿಸೋ ಹಂಗೆ ಇರಬೇಕಲ್ವ. ಅದಕ್ಕೇ ನಾನು ಕಾಲು ಯಾವ ಥರ ಫಿಕ್ಸ್ ಮಾಡೋದು ತೋರಿಸ್ತಿದ್ದೀನಿ. ಇದು ತುಂಬ ಈಸಿ. ಒಂದು ಸೈಡ್ಗೆ ಪಿನ್ ಮಾಡ್ಕೊಳ್ಳಿ, ಇನ್ನೂ ಒಂದು ಕಾಲು ಅಷ್ಟೇ. ನೋಡಿ, ಇವಾಗ ಲಕ್ಷ್ಮಿ ನೀಟಾಗಿ ರೆಡಿಯಾಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಲಕ್ಷ್ಮಿ ನೋಡೋದಕ್ಕೆ. ಈಗ ಲಕ್ಷ್ಮಿಗೆ ಹೂವು ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಬೇಗ ಆಯಿತು ಅಂದರೆ ತುಂಬ ಈಸಿಯಾಗಿ ನಾವು ಲಕ್ಷ್ಮಿಗೆ ಕೂರಿಸಿದ್ದಾಯ್ತಲ್ವಾ. ಇಷ್ಟೇ ಈಸಿ ಸಿಂಪಲ್ಲಾಗಿ ನೀವು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಕೂರಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.